ಆಜಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರ ಬಹಳ ಪ್ರತಿಷ್ಠೆಯಾಗಿರೋದು ಇಬ್ಬರು ನಾಯಕರುಗಳಿಗೆ. ಒಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ, ಮತ್ತೊಂದು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಯೋಜನೆ ತರಬಾರದು ಅಂತ, ನಾವು ಯಾವುದೇ ಕಾರಣಕ್ಕೂ ಯೋಜನೆ ಕೈ ಬಿಡಲ್ಲ ಅಂತ ಡಿ.ಕೆ. ಶಿವಕುಮಾರ್. ಹಾಗಾಗಿ ಬಹಳ ಜಿದ್ದಿಗೆ ಬಿದ್ದಿದ್ದಾರೆ ಇಬ್ಬರು ನಾಯಕರು. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ನಿನ್ನೆ ಮುಖ್ಯಮಂತ್ರಿ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಗುಡುಗಿದ್ದಾರೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಚರ್ಚೆಗೆ ಬರುವಂತೆ ಎಚ್.ಡಿ. ಕುಮಾರಸ್ವಾಮಿ ಸವಾಲ್ ಹಾಕಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಸವಾಲ್ಗೆ ಠಕ್ಕರ್ ಕೊಟ್ಟಿದ್ದಾರಂತೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಅಂದು ನಾನು ಚರ್ಚೆಗೆ ಕರೆದಿದ್ದೆ, ಆಗ ಯಾಕೆ ಬಂದಿಲ್ಲ ಅನ್ನೋದನ್ನ ಪ್ರಶ್ನೆ ಮಾಡಿದ್ದಾರೆ. ಜನರನ್ನೆಲ್ಲ ರೆಡ್ ಝೋನ್ ನಲ್ಲಿ ಇಟ್ಟು ಮುಗಿಸಿ ಡ್ರಾಮಾ ಮಾಡ್ತಿದ್ದಾರೆ. ಅಸೆಂಬ್ಲಿಗೆ ಕಳಿಸ್ಲಿ, ಅಲ್ಲೇ ಚರ್ಚೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೇಳಿದ್ದು. ರಿಯಲ್ ಎಸ್ಟೇಟ್ ದಂಧೆ ಶುರು ಮಾಡಿದ್ದು ಯಾರು ಅನ್ನೋದನ್ನ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಕುಮಾರಸ್ವಾಮಿ ಇದರ ಪಿತಾಮಹ, ಅವರಿಗೆ ಜನ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಬೇಕಾಗಿತ್ತು, ಬಟ್ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರ ಪಂಥಾಹ್ವಾನಕ್ಕೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಈ ರೀತಿ ತಿರುಗೇಟು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಎನಿವೇ, ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರ ಕಾಂಗ್ರೆಸ್ ನಾಯಕರಿಗೆ ಅತಿ ದೊಡ್ಡ ಅಸ್ತ್ರ ಆಗಿರೋದೇನು ಗೊತ್ತಾ? ಬುನಾದಿ ಹಾಕಿರೋದು ಎಚ್.ಡಿ. ಕುಮಾರಸ್ವಾಮಿ ಅವರೇ. ಈಗ ಈ ಯೋಜನೆಯನ್ನ ವಿರೋಧ ಮಾಡ್ತಾ ಇರೋದು ಎಚ್.ಡಿ. ಕುಮಾರಸ್ವಾಮಿ ಅವರೇ ಅನ್ನೋದು. ಹೌದು, ನಾವು ಬುನಾದಿ ಹಾಕಿದ್ವಿ, ಆದ್ರೆ ರೈತರ ಹಿತ ಕಾಪಾಡುವಲ್ಲಿ ಯೋಜನೆಯನ್ನ ಕೈ ಬಿಟ್ಟಿದ್ವಿ, ಆದ್ರೆ ಆ ಯೋಜನೆ ಮುಂದುವರಿಸಿಕೊಂಡು ಹೋಗ್ಬೇಕು ಅನ್ನುವಂತ ಹಠ ರಾಜ್ಯ ಸರ್ಕಾರಕ್ಕೆ ಯಾಕೆ ಅನ್ನೋದನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಮತ್ತೆ ಮತ್ತೆ ಪ್ರಶ್ನೆ ಮಾಡ್ತಿದ್ದಾರೆ. ಎನಿವೇ, ಯಾರಿಗಾದ್ರೂ ವಿರೋಧ ಇದ್ರೆ ಟೌನ್ಶಿಪ್ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರ್ಲಿ, ಬಂದು ಚರ್ಚೆ ಮಾಡ್ಲಿ ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಕುಮಾರಸ್ವಾಮಿ ಈಗ ಸವಾಲ್ ಕರೀತಾರ, ನಾನು ಸವಾಲ್ ಕರೆದಾಗ ಯಾಕೆ ಮಾಡಲಿಲ್ಲ? ನಾನು ಹೇಳಿದ ಚರ್ಚೆ ಮಾಡೋಣ ಅಂತ ಕರೆದಿದ್ದನಲ್ಲ, ನಾನು ಚರ್ಚೆ ಮಾಡೋಣ ನಡೆಯಪ್ಪ ಅಂತ ಕರೆದಿದ್ದನಲ್ಲ, ಯಾಕೆ ಬರಲಿಲ್ಲ ಆಗ? ಈಗ ನಾನು ಈಗ ಅದೇನು ಸವಾಲು ಬೇಕು, ಎಲ್ಲರ ಕೈಲೂ ಸೈನ್ ಹಾಕ್ಸಿ ಕೊಟ್ಟಿದ್ದಾರಲ್ಲ, ಅಸೆಂಬ್ಲಿ ಚರ್ಚೆ ಮಾಡಲಿ. ಆ ಜನನೆಲ್ಲ ಕಂಪ್ಲೀಟ್ ಮುಗಿಸ್ಬಿಟ್ಟು ರೆಡ್ ಝೋನ್ಗಿಟ್ಟು ಅಕ್ವಿಷನ್ ಮಾಡಿ ನೋಟಿಸ್ ಮಾಡಿ ಎಲ್ಲ ಮಾಡಿಬಿಟ್ಟು ಈಗ ಸುಮ್ಮನೆ ಅದಕ್ಕೇನೋ ಡ್ರಾಮಾ ಮಾಡೋಕ್ಕೆ ಕೊಟ್ಟಿದ್ದಾರೆ. ಇಲ್ಲಿ ಅದಕ್ಕೆ ಉತ್ತರ ಕೊಡ್ತೀವಿ. ರಿಯಲ್ ಎಸ್ಟೇಟ್ ದಂಧೆ ಶುರು ಮಾಡಿದ್ರು ಯಾರು? ಅದು ಕುಮಾರಸ್ವಾಮಿ ಪಿತಾಮಹ. ರಿಯಲ್ ಎಸ್ಟೇಟ್ ದಂಧೆ, ಸರ್ಕಾರ ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾರ? ನೈಸ್, ನಾವು ಸೇನ್ ಹಾಕ್ತಿದ್ವಾ? ನಾವು ರಾಜ್ಯಕ್ಕೆ ಒಳ್ಳೇದಾಗಬೇಕು, ಒಂದು ಟೌನ್ಶಿಪ್ಗಳು ಜನ ಹೊರಗಡೆ ಹೋಗ್ಬೇಕು. ಈಗ ಯಲಹಂಕ ಟೌನ್ಶಿಪ್ ಆಯ್ತಪ್ಪ, ಈಗ ಇದು ಕೆಂಗೇರಿ ಟೌನ್ಶಿಪ್ ಆಯಿತು, ITPL ಆಯಿತು, ಈಗ ನಮ್ಮ ಆನೇಕಲ್ ಟೌನ್ಶಿಪ್, ಸೂರ್ಯ ಟೌನ್ಶಿಪ್ ಆಯಿತು. ಹೆಂಗಾಗೋಯ್ತವಲ್ಲ? ಯಾರ್ದೋ ಜಮೀನು ಈಗ ಬಿಡದಿವ್ರು ಮಾಡಲಿಲ್ವ? ಇವರು ಬಿಡದಿ ಟೌನ್ಶಿಪ್, ಬಿಡದಿ ಇಂಡಸ್ಟ್ರಿಯಲ್ ಟೌನ್ ಮಾಡಲಿಲ್ವಾ? ಆರೋಳಿ ಇದನ್ನ ಇಂಡಸ್ಟ್ರಿಯಲ್ ಟೌನ್ಶಿಪ್ ಮಾಡಲಿಲ್ವ? ಇವರು ಜನಕ್ಕೆ ಅನುಕೂಲ ಆಗಬೇಕು, ಉದ್ಯೋಗ ಸಿಗಬೇಕು. ಆ ಜನ ಅಭಿವೃದ್ಧಿ ಆಗೋದು ಅವ್ರಿಗೆ ಇಷ್ಟ ಇಲ್ಲ. ಈಗ ನಾವು ಏರ್ಪೋರ್ಟ್ ಮಾಡಿರ್ತಾರೆ, ಇಡೀ ಆ ಏರಿಯಾ ಎಲ್ಲ ಅಭಿವೃದ್ಧಿ ಆಗಿರೋದು. ಸೊ ರಾಮನಗರದವರು ಅಭಿವೃದ್ಧಿ ಆಗಬಾರ್ದು, ಕನಕಪುರದವರು ಅಭಿವೃದ್ಧಿ ಆಗಬಾರ್ದು.